ಒಂದು ಪ್ರೊಸೆಸ್ನಲ್ಲಿ ಏನಾಗ್ತದ ನಮ್ದು ನಿಯಮ, ಓದ್ರಿ, ರೀಕಾಲ್ ಮಾಡ್ಕೊಳ್ಳಿ, ರಿವ್ಯೂ ಮಾಡ್ಕೊಳ್ಳಿ, ರಿವಿಷನ್ ಮಾಡ್ಕೊಳ್ಳಿ, ಚರ್ಚೆ ಮಾಡಿರಿ, ಟೆಸ್ಟ್ ಬಿಡಿಸ್ರಿ. ಆಮೇಲೆ ಇವನ್ನೆಲ್ಲವನ್ನು ಮಾಡ್ಕೊಳ್ಳುವಾಗ ಒಂದಿಷ್ಟು ಇನ್ನೊಂದು ಕಡೆ ಟಿಪ್ಪಣಿ ಮಾಡ್ಕೊಂಡು ಹೋದ್ರಿ. ಡೈರೆಕ್ಟ್ ಟೆಕ್ಸ್ಟ್ ಬುಕ್ ಓದಬೇಡಿ, ನಿಮ್ಮದೇ ಅಂತ ನೋಟ್ಸ್ ಮಾಡ್ಕೊಳ್ಳಿ. ಆ ನೋಟ್ಸ್ ಜಾಸ್ತಿ ಯಾಕಂದ್ರೆ ಎಕ್ಸಾಮ್ ಟೈಮ್ದಾಗ ರಿವಿಷನ್ ಮಾಡ್ಲಿಕ್ಕೆ ಸರಳ ಆಗ್ತದೆ ನಮಗೆ. ಭಾಳಷ್ಟು ಜನ ಇವತ್ತು ಟಿಪ್ಪಣಿ ಮಾಡ್ಕೊಳ್ಳೋದಲ್ಲ, ಡೈರೆಕ್ಟ್ ಟೆಕ್ಸ್ಟ್ ಬುಕ್ ಓದ್ತಾರಲ್ಲ, ಅದು ಒಳ್ಳೆ ಪದ್ಧತಿ ಅಲ್ಲ. ನೀವು ಅದನ್ನು ನೋಟ್ಸ್ ಮಾಡ್ಕೊಳ್ಳೋದು ಮೈಂಡ್ ಟ್ರೀ ಮೆಥಡರ್ ಮಾಡ್ಕೊಳ್ಳಿ, ಒಳ್ಳೆ ಮೆಥಡ್ ಅದ. ಮೈಂಡ್ ಮ್ಯಾಪ್ ಮಾಡ್ಕೊಳ್ಳಿ, ಮೈಂಡ್ ಮ್ಯಾಪ್ ಅಥವಾ ಮೈಂಡ್ ಟ್ರೀ ಮೆಥಡ್ ಮಾಡಿಕೊಂಡು ಆ ಇಡೀ ಪುಸ್ತಕ ಟಿಪ್ಪಣಿ ಮಾಡ್ಕೊಂಡೆ ಅಂದ್ರೆ ಅದು ಹೆಚ್ಚು ನೆನಪು ಉಳಿಯಕ್ಕೆ ಸಾಧ್ಯತೆ ಇದೆ. ಇಷ್ಟು ಈ ಓದಿಗೆ ಸಂಬಂಧಪಟ್ಟಂಥ ಸಾಮಾನ್ಯವಾದಂಥ ನಿಯಮಗಳು, ಸಾಮಾನ್ಯವಾಗಿರುವಂಥ ನಿಯಮ. ಈ ವಿಷಯಕ್ಕೆ ಕುರಿತು ನೀವು ಏನು ಬೇಕಾದ ಕ್ವಶನ್ ಕೇಳ್ರಿ, ನಾನು ಉತ್ತರ ಕೊಡ್ತೀನಿ ಸರ್. ನಾ ಹೇಳೋದು ಮುಖ್ಯ ಅಲ್ಲ ತಿಳಿನಿ. ಈಗ ನಿಮ್ಮಿಂದ ಏನೇನು ಪ್ರಶ್ನೆ ಇದೆ, ನೀವು ಏನು ಸಮಸ್ಯೆ ಕಾಡ್ತಾ ಇದ್ದೀರಿ ಎಕ್ಸಾಮ್ ಟೈಮ್ದಾಗ ಅಥವಾ ಓದೋ ಟೈಮ್ದಾಗ, ನನ್ನ ಕ್ವಶನ್ ಕೇಳಿ ನಾನು ಸಾಧ್ಯ ಆದಷ್ಟು ಉತ್ತರ ಕೊಡ್ತಾ ಇದ್ದೀನಿ. ಯಾರು ಬೇಕಾದರು ಇಲ್ಲ, ಎಲ್ಲರೂ ಕ್ವಶನ್ ಕೇಳ್ತಾರೆ, ಕೇಳಿ. ಓಕೆ, ಕೇಳಿ ಕ್ವಶನ್ ಕೇಳಿ, ಆಮೇಲೆ ಕನ್ಕ್ಲೂಡ್ ಮಾಡ್ತೀನಿ. ರಿಲೇಟೆಡ್ ಕಾಂಪಿಟೇಷನ್, ಎನಿ ಕ್ವಶನ್, ಯಾವುದೇ ಕ್ವಶನ್. ಸರ್, ಇವಾಗ ಸ್ಪರ್ಧಾತ್ಮಕ ಇಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಕಡಿಮೆ ಏನಾಗುತ್ತಂದ್ರೆ ಕೆಲವೊಬ್ಬರಿಗೆ ಆರ್ಥಿಕವಾಗಿ ತೊಂದರೆಗಳಿರ್ತಾವೆ ಸರ್. ಆ ಒತ್ತಡಗಳನ್ನು ನಿರ್ಮೂಲನೆ ಮಾಡಿಕೊಂಡು ಸೊ ವಿದ್ಯಾರ್ಥಿಗಳು ಯಾವ ಥರ ಸಕ್ಸಸ್ ರೇಟನ್ನು ಜಾಸ್ತಿ ಮಾಡ್ಕೊಂಡು? ನನ್ನ ಪ್ರಕಾರ ಹಣಕಾಸಿನ ಸಮಸ್ಯೆ ಓದಿಗೆ ಅಡ್ಡಿ ಅಲ್ಲ, ನಾನು ನೋಡಿದ ಪ್ರಕಾರ. ಯಾಕಂದ್ರೆ ಇವತ್ತು ಒಂದು ಪಾರ್ಟ್ ಟೈಮ್ ಕೆಲಸ ಮಾಡಿ ಓದ್ದವರು ಅದಾರ, ಸಾಕಷ್ಟು ಅನೇಕರು ಆ ರೀತಿ ಅಭ್ಯಾಸ ಮಾಡಿದವರು ಅದಾರ. ಆಮೇಲೆ ಭಾಳಷ್ಟು ಪಾಲಕರು ಮಗ ಓದ್ತಾನ, ಮಗಳು ಓದ್ತಾನಂತಂದ್ರೆ ಅವ್ರಿಗೆ ಎಷ್ಟೇ 100 ಆರ್ಥಿಕ ಸಮಸ್ಯೆ ಇರಲಿ, ಅದ್ರ ಕಡೆ ಗಮನ ಕೊಡದೆ ಅವರನ್ನು ಕಾಂಪಿಟೇಷನ್ ಎಕ್ಸಾಮ್ ಕೂದಿಸ್ತಕ್ಕಂಥದ್ದು ನಾವು ನೋಡಿ. ಆಮೇಲೆ ಇದು ಇಷ್ಟು ವರ್ಷ ಇಷ್ಟು ತಿಂಗಳ ಅನ್ನೋದು ಇರ್ತದ. ಇವ್ರು ಮನಸ್ಸು ಮಾಡಿದಾರ ಹಣಕಾಸಿನಿತ್ತಂದ್ರೆ ದುಡಿದು ಬೇರೆ ಬೇರೆ ಸಾಕಷ್ಟು ಅವಕಾಶಗಳದ, ದುಡಿದು ಅದೇ ಅಮೌಂಟ್ ತಂದಿಕ್ಕರೆ ನಿಯಮಿತವಾಗಿ ಅಭ್ಯಾಸ ಮಾಡ್ಕೊಂಡು ನಾವು ಟೈಮ್ ಇದು ಮಾಡ್ಕೋಬೋದು. ಆ ನಿಟ್ಟಿನಲ್ಲಿ ಹಣದ ದೃಷ್ಟಿಯಿಂದ ಕಾಂಪಿಟೇಷನ್ ಎಕ್ಸಾಮ್ಗೆ ತೊಂದರೆ ಅಂತ ಭಾವಿಸಬಾರ್ದು. ಅದು ಭಾವಿಸ್ಕೊಂಡಾಗ ನಿಮಗೆ ತೊಂದರೆ ಆಗ್ತದೆ. ಅದು ಆ ಒಂದು ಮೈಂಡ್ ಯಾವತ್ತು ಇಟ್ಕೊಳ್ಕೋಬೇಡಿ. ನಿಮ್ಮ ಅದನ್ನು ಬಿಟ್ಟೇ ನೀವು ಅಭ್ಯಾಸ ಮಾಡ್ಬೇಕು. ಅದ್ರ ಆ ಕಡೆ ಹೋಗ್ಲಿಕ್ಕೆ ಹೋಗೇಬಾರ್ದು. ಮತ್ತೆ ಥಿಯರಿ ಓದ್ಬಿಟ್ಟು MCQ ಸಾಲ್ವ್ ಮಾಡಬೇಕಾ ಅಥವಾ ಈಗ ಓಲ್ಡ್ ಕ್ವೆಶ್ಚನ್ ಪೇಪರ್ ತರುವಾಗ ಅದರ ಮೂಲಕನೇ ನಾವು ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು? ಒಳ್ಳೆ ಪ್ರಶ್ನೆ, ಕ್ವೆಶ್ಚನ್ ಅವ್ರದ್ದು ಒಳ್ಳೆ ಕ್ವೆಶ್ಚನ್. ಕೆಲವ್ರು ಏನು ಮಾಡ್ತಾರ, MCQ ಕ್ವೆಶ್ಚನ್, ಹಳೆ ಕ್ವೆಶ್ಚನ್ ಪೇಪರ್ ಓದಿ ಹಿಸ್ಟ್ರಿದಾಗ ಹೆಂಗೆ ಬಂದವ, ಸಂವಿಧಾನದಾಗ ಹೆಂಗೆ ಬಂದವ, ಎಕನಾಮಿಕ್ಸ್ದಾಗ ಹೆಂಗೆ ಬಂದವ ಅಂತೇಳಿ ಟೆಕ್ಸ್ಟ್ ಬುಕ್ ಓದ್ತಾರೆ. ಅದು ಒಳ್ಳೆಯ ಪದ್ಧತಿ ಅಲ್ಲ. ಅದು ಒಳ್ಳೆಯ ಪದ್ಧತಿ ಅಲ್ಲ. ಯಾಕೆ ಒಳ್ಳೆಯ ಪದ್ಧತಿ ಅಲ್ಲ ಅಂತಂದ್ರೆ, ನೀನು ಹಿಸ್ಟ್ರಿ ಓದ್ದೆ, ಇಷ್ಟೇ ಕ್ವಶನ್ ಬರ್ತದೆ, ನೀನು ಮೈಂಡ್ ಇಟ್ಕೊಂಡು ಓದ್ಲಕ್ಕತ್ತಿ ತಿಳ್ಕೊ, ಸಮಗ್ರ ಅಭ್ಯಾಸ ಆಗೋದಲ್ಲ. ಆ ಕಾರಣಕ್ಕಾಗಿ ಮೊದಲು ಟೆಕ್ಸ್ಟ್ ಬುಕ್ ಓದ್ರಿ, ಸಮಗ್ರವಾಗಿ ಓದ್ರಿ. ನಿನ್ನ ಮೈಂಡಾಗ ಹಿಂಗೆ ಕ್ವಶನ್ ಬರ್ತಾವನ್ನು ತಲೆಯಾಗಿ ಇಟ್ಕೋಬೇಡ. ಸಬ್ಜೆಕ್ಟ್ ಅರ್ಥ ಮಾಡ್ಕೊಳಕ್ಕೆ ಹೋದ್ರಿ, ಸಬ್ಜೆಕ್ಟ್ ತಿಳ್ಕೊಳಕ್ಕೆ ಹೋದ್ರಿ. ಆಮೇಲೆ ಕ್ವಶನ್ ಹೆಂಗೆ ಬಂದವ ಅನ್ನೋದು ನೋಡಿ, ಕ್ವಶನ್ ಹೆಂಗೆ ಬಂದವ ಅಂತ ಹೇಳ್ತಾರೆ ನೀವು ನೋಡಿ, ಆಮೇಲೆ ನೀನು ಪುಸ್ತಕ ಓದ್ತಾ ಇದ್ದಾಗ ಅದು ರಿವಿಷನ್ ಆದಂಗೆ ಆಗ್ತದ, ಪರಿಪೂರ್ಣ ಆಗ್ತದೆ. ಇಲ್ಲಾಂದ್ರೆ ಈ
ಸಿಂಧು ನಾರಿಕೇತಿ ಓದುವಾಗ ಇಷ್ಟೇ ಕ್ವಶನ್ ಬರ್ತಾವ ಬಿಡಪ್ಪ, ಇದು ಭಾಳ ಬರೋದಿಲ್ಲ, ಇದನ್ನ ದೀರ್ಘ ಯಾಕೆ ಓದ್ಬೇಕಂತ ಅದನ್ನ ಕಟ್ ಮಾಡಿಬಿಡ್ತೀವಿ. ಮೊನ್ನೆ PSA ಕ್ವಶನ್ ಐತಲ್ಲ, ಎಲ್ಲರೂ ಟಿಪ್ಪಣಿ ರೂಪದಲ್ಲಿ ತಯಾರು ಮಾಡಿದ್ರು. ಅದು ಅನ್ವಯಿಕ ರೀತಿಯಲ್ಲಿ ಕ್ವಶನ್ಗಳು, ವಿವರಣಾತ್ಮಕ ಕ್ವಶನ್ ಬಂದುಗಳು ಎಲ್ಲರಿಗೂ ಕಠಿಣ ಆಯಿತು. ಕಾರಣ ದೀರ್ಘ ಓದ್ಲಾರ್ಕ, ನಾವು ಡೆಪ್ತ್ ಸ್ಟಡಿ ಇಲ್ಲಾರ್ಕ ಅದ. ಆ ನಿಟ್ಟಿನಲ್ಲಿ ನೀವು ಯಾವ ಪುಸ್ತಕ ಯಾವ ರೀತಿ ಓದ್ತಾರೋ ಗೊತ್ತಿಲ್ಲ. ನನ್ನ ಪ್ರಕಾರ ಒಂದ್ಸಲರ ವಿವರಣಾತ್ಮಕ ಪುಸ್ತಕ ಓದಲೇಬೇಕು. ಆಮೇಲೆ ಕ್ವಿಜ್ ಟೈಪ ಟಿಪ್ಪಣಿ ರೂಪದಲ್ಲಿ ಇರ್ತಾವ. ಒಂದು ಸಲರ ನೀವು ಓದಾಗ ಮುಂಚೆ ಅದನ್ನ ಪೂರ್ಣ ವಿವರಣಾತ್ಮಕ ಬುಕ್ ಅದಾವಲ್ಲ ಅದನ್ನ ಓದಲೇಬೇಕು, ಏನೂ ಪ್ರಶ್ನೆ ಇಲ್ಲ. ಆಮೇಲೆ ನಿಮ್ಮ ನಾಲೆಜ್ ನೋಡ್ಕೊಳ್ಳಿ. ಅಂದ್ರೆ ಇದು ನಾಳೆ ಹೆಂಗಂದ್ರೆ ಹೆಂಗೆ ಕ್ವಶನ್ ಕೇಳಿದ್ರು ಅಟೆಂಡ್ ಆಗಂಗಿರ್ಬೇಕು. ಟಿಪ್ಪಣಿ ರೂಪದಲ್ಲಿ ಶಾರ್ಟ್ ನೋಟ್ಸ್ ಕ್ವಿಜ್ ರೂಪದಲ್ಲಿ ಇರ್ತಲ್ಲ, ಅದು ಏನಂತಂದ್ರೆ ಒಂದೇ ಮಾತು ಹೇಳ್ಬೇಕಾದ್ರೆ ಅದು ಕಟ್ಟಡಕ್ಕೆ ಲಿಫ್ಟ್ ಇದ್ದಂಗೆ. ಡೆಪ್ತ್ ಪುಸ್ತಕ ಓದ್ತಿರಲ್ಲ, ಕಟ್ಟಡಕ್ಕೆ ಮೆಟ್ಟಿಲಿದ್ದಂಗೆ. ಲಿಫ್ಟ್ ಕೈ ಕೊಡ್ಬೋದು, ಮೆಟ್ಟಿಲು ಯಾವತ್ತು ನಿಮಗೆ ಕೈ ಕೊಡೋದು. ಅದನ್ನ ಕಡೆ ಗಮನ ಕೊಡಿ. ಓಕೆ, ಮತ್ತು ಆ ರಿವಿಷನ್ ಇದ್ದಾಗ ಟಿಪ್ಪಣಿ ಮಾಡ್ಕೊಂಡಿರ್ತಲ್ಲ ಅಷ್ಟೇ ನೋಡ್ಬೇಕು. ಬಹಳ ಒಂದು ಒಳ್ಳೆ ಕ್ವಶನ್. ರಿವಿಷನ್ದ ಒಂದು ಟಿಪ್ಪಣಿ ತಯಾರು ಮಾಡೋ. ನೀವು ಇಲ್ಲಿ ಏನು ಮಾಡ್ತೀರಿ, ನಿಮ್ದು ಏನು ಮಾಡ್ತಾರೆ ಭಾಳ ಮಂದಿ ಹುಡುಗರದು ಯಾವ ರೀತಿ ಅಂದ್ರೆ, ಈಗ ಸಿಂಪಲ್ ನೋಡಿ, ಸಿಂಪಲ್ 30 ದಿನ ಅದತ್ತೆ ತಿಳ್ಕೊ. ನೀವು 30 ದಿನ ಅದ ಎಕ್ಸಾಮ್ ಅತ್ಯಂತ ಮುಖ್ಯ ಅವಧಿ. ಇಡೀ ವರ್ಷ 2 ವರ್ಷ ಮಾಡಿರ್ತೀರಲ್ಲ, ಆ 30 ದಿನದ ನೀ ಏನು ಮಾಡ್ತೇನೆ ಇಂಪಾರ್ಟೆಂಟ. 30 ದಿನ ಹೆಂಗೆ ಅದಂತಂದ್ರೆ, 30 ದಿನ ನೀವು ವರ್ಷಾನುಗಟ್ಲೆ 2 ವರ್ಷಗಟ್ಲೆ ಓದಿದ್ದೆಲ್ಲ ರಿವಿಷನ್ ಆಗ್ಬೇಕು. ಆ ರಿವಿಷನ್ ಆದಾಗ ನಮ್ಮ ಮೈಂಡ್ ಏನಂತ ಫ್ರೆಶ್ನೆಸ್ ಅನ್ನಿಸ್ತದ. ನ್ಯೂರಾನ್ಗಳು ಅದನ್ನ ಪ್ರೆಸ್ ಮಾಡಿಬಿಡ್ತಾವೆ. ಎಕ್ಸಾಮ್ ಓದಕ್ಕೆ ಪಾಯಿಂಟ್ ನೆನಪು ಬರ್ಲಕ್ಕೆ ಅನುಕೂಲ ಆಗ್ತದೆ. ನೀವು ನೋಡಿ, ಡಿಗ್ರಿ ಎಕ್ಸಾಮ್ ಬರೆಯಾಗ ಹಿಂದಿನ ಇದನ್ನು ಓದಿದ್ದೆ ಹೆಚ್ಚು ಕ್ವಶನ್ ಬಂದಂಗೆ ಆಗಿರ್ತದೆ. ವರ್ಷಗಟ್ಟಲೆ ಓದಿದ್ದೆ, ಯಾಕಂದ್ರೆ ಫ್ರೆಶ್ನೆಸ್ ಜಾಸ್ತಿ ಇರ್ತದೆ. ಅವಾಗ ಏನು ಮಾಡ್ತಾರ, ಅವಾಗಿನ ನಿಯಮ ಹೆಂಗಂತಂದ್ರೆ, ಆ 1 ತಿಂಗಳ ನಿಯಮ 30 ದಿನ ಅದ. 30 ದಿನ ಅದ, ನಿನಗೆ 10 ಪುಸ್ತಕ ಅದ ತಿಳ್ಕೊ. 10 ಪುಸ್ತಕ ಅಂತಂದ್ರೆ 30 ದಿನದ ಡಿವೈಡ್ ಮಾಡಿ. ಹಿಸ್ಟ್ರಿ 1 ದಿನ ಓದಿ, ಸಂವಿಧಾನ 1 ದಿನ, ಎಕನಾಮಿಕ್ಸ್ ಓದಿ. ನೀವು ಎಕ್ಸಾಮ್ಗೆ ತಿಳ್ಕೊ, ಫಸ್ಟಿಗೆ ಹಿಸ್ಟ್ರಿ ಓದಿದ್ದೆ ಅಂದ್ರೆ ನೆನಪಿನಾಗ ಬರೋದಿಲ್ಲ ಲಾಸ್ಟಿಗೆ. ನಮ್ಮ ನಿಯಮ ಏನಂದ್ರೆ 2 ದಿನ ಇತಿಹಾಸ, 2 ದಿನ ಸಂವಿಧಾನ, 1 ರೌಂಡ್ ಮುಗೀತು. 1 ದಿನ ಇತಿಹಾಸ, 1 ದಿನ ಸಂವಿಧಾನ, 1 ರೌಂಡ್ ಮುಗೀತು. ಅರ್ಧ ದಿನ ಇತಿಹಾಸ, ಅರ್ಧ ದಿನ ಸಂವಿಧಾನ. ಈ ರೀತಿ ನೀವು ಇತ್ತಂದ್ರೆ ಎಕ್ಸಾಮ್ ಹತ್ತಿರದಿಂದ ಅಷ್ಟು ರಿವಿಷನ್ ಆಗೋದು. ಇದು ಅತ್ಯಂತ ಮುಖ್ಯ ಪಾತ್ರ ವಹಿಸ್ತದೆ ನಿಮ್ಮ ಎಕ್ಸಾಮ್ ಅಂತದ್ದು. ಹೆಚ್ಚು ಅಂಕ ಬರೋದೇ ಈ ಟೆಕ್ನಿಕ್ ಬಳಸಿದ. ಇಲ್ಲಿಗೆ ನಾನು ಈಗ ನೀವು ಕೋಚಿಂಗ್ ತೊಗೊಳಾಗ ನಿಮ್ಮ ನೆನ್ಪಿಟ್ಕೊಳ್ಳಿ. ನೀವು ಕೋಚಿಂಗ್ ತೊಗೊಳಾಗ ಫಸ್ಟ್ ಪೀರಿಯಡ್ನಾಗ ಹೇಳಿದ ನೆನಪಿರ್ತದೆ, ಲಾಸ್ಟ್ ಪೀರಿಯಡ್ನಾಗ ಹೆಚ್ಚು ಹೇಳಿದ ನೆನಪಿರ್ತಲ್ಲ, ಕೊನೆಗೆ ಲಾಸ್ಟ್ ಪೀರಿಯಡ್ನಾಗ. ಅದು ರಿವಿಷನ್. ಮೊದಲೇದ ನೆನ್ಪು ಬಿಡ್ಬೇಕಾದ್ರೆ ರಿವಿಷನ್ ನೋಡಬೇಕು. ಒಂದು ಸಲ ನೋಡಿ ತಿಳ್ಕೊ, ಅಷ್ಟು ನೆನ್ಪು ಬಂದ್ಬಿಡ್ತಾವ. ಆ ಕಾರಣಕ್ಕೆ ಎಲ್ಲ ಚಾಪ್ಟರ್ಗಳನ್ನ 30 ದಿನದ ರಿವಿಷನ್ ಆಗಲೇಬೇಕು. ಅದನ್ನು ಈ ಪ್ರಕಾರ ಮಾಡ್ಕೊಳ್ಳಿ. ಇದು ನಿಮಗೆ ಉಪಯುಕ್ತವಾದಂಥ ಅನುಕೂಲ ಆಗ್ತದೆ. ಮತ್ತು ಎನಿ ಕ್ವಶನ್ ಕೈ. ಹಾಂ ಹಾಂ ನೋಡಿ ಎಕ್ಸಾಮ್ ಅಭ್ಯಾಸ ಮಾಡುವಾಗ ಹಳೆ ಕ್ವಶನ್ ಪೇಪರ್ ನೋಡಿ. ನಿಮ್ಗೆ ಓದು ಮುಗಿದ ನಂತರ ಮಾದರಿ ಪರೀಕ್ಷೆ ನೋಡ್ಕೊಳ್ಳಿ. ನೀವು ಮೊದಲೇ ಮಾದರಿ ಪರೀಕ್ಷೆ ಬಿಡಿಸ್ಲಕ್ಕೆ ಹೋಗಬೇಡಿ. ಈಗ ಮೊದಲು ಹಳೆ ಕ್ವಶನ್ ಪೇಪರ್ ನೋಡ್ಕೊಂಡು ನೀವು ಪ್ಯಾಟರ್ನ್ ಸ್ಟಡಿ ಮಾಡಿರ್ತೀರಿ. ಎಕ್ಸಾಮ್ ಹತ್ತಿರ ಬಂದಾಗ ಹೆಚ್ಚೆಚ್ಚು ಕ್ವಶನ್ ಪೇಪರ್ ಬಿಡಿಸ್ರಿ. ಯಾಕಂದ್ರೆ ನಾನು ಹೇಳಿದ 4ನೇ ರಿಕಗ್ನೈಸ್ ಆಗ್ತದೆ ಜಾಸ್ತಿ ಆದಷ್ಟು. ಎಕ್ಸಾಮ್ ಹತ್ತಿರ ಬಂದಾಗ ಬರೀ ಕ್ವಶನ್ ಪೇಪರ್ ಬಿಡ್ಸೋದು ಕೊಡಬಾರ್ದು. ಮತ್ತು ಟಿಪ್ಪಣಿಗಳು ಮಾಡಿರ್ತಾರಲ್ಲ ಅದನ್ನು ಆ ಟೈಮ್ದಾಗ ಓದು.
ಮುಂಚೆ ನೀವು ಓದೋಕ್ಕಿಂತ ಇನ್ನೂ ಏನೂ ಸ್ಟಡಿ ಆಗಿಲ್ಲ, ಅವ ಮಾಡಲ್ ಎಕ್ಸಾಮ್ ಕ್ವಶನ್ ಪೇಪರ್ ಬಿಡಿಸ್ಕೋ ಟೈಮ್ ವೇಸ್ಟ್ ಮಾಡಬಾರ್ದು. ಪ್ರಾರಂಭದಲ್ಲೇ ಹಳಿ ಕ್ವಶನ್ ಪೇಪರ್ ನೋಡೋದು, ಲಾಸ್ಟಿಗೆ ಪ್ರತಿ ವಾರಕ್ಕೆರಡು ನಿಮ್ಮ ಎಕ್ಸಾಮ್ ಪ್ಯಾಟರ್ನ್ ಯಾವ್ಯಾವ ಎಕ್ಸಾಮ್ ತಯಾರು ಮಾಡ್ತೀರ ಅದ್ರ ಪ್ರಕಾರ ನೀವು ಬಿಡಿಸ್ಬೋದು. ನೀವು ಮೇನ್ಸ್ IAS ಮಾಡುವಾಗ ದಿನ ಒಂದೊಂದು ಕ್ವಶನ್ ಪೇಪರ್ ಬಿಡಿಸ್ಬೇಕಾಗ್ತದೆ. ರಿವಿಷನ್ ನೋಟ್ಸ್ ಹೆಂಗ್ ಮಾಡೋದು? ಅಲ್ಲ, ನೋಟ್ಸ್ ಹೆಂಗ್ ಮಾಡೋದು? ನಿಮ್ಮ ನೋಟ್ಸ್ ಮಾಡುವಾಗ ಯಾವ ಎಕ್ಸಾಮ್ ತಯಾರು ಮಾಡ್ತಾ ಇದ್ದೀರಿ? KPSC. ಈಗ ನಿಮ್ಮದು ನೀನೇನು ಫಸ್ಟ್ ಟೆಕ್ಸ್ಟ್ ಬುಕ್ ಓದ್ತಿರಲ್ಲ, ಟೆಕ್ಸ್ಟ್ ಬುಕ್ ಓದುವಾಗ ಫಸ್ಟ್ ಟೈಮ್ ಓದೋ ಟಿಪ್ಪಣಿ ಮಾಡ್ಕೋಬಾರ್ದು, ಏನೂ ಗೊತ್ತಾಗಲ್ಲ. ಎರಡನೇ ಸಲ ಓದುವಾಗ ಈಗ ನೀವು ಸಿಂಧು ನಾರಿಕೆತ್ ಓದ್ತಾ ಇರ್ತೀವಿ. ಹರಪ್ಪ ನಗರವನ್ನು ದಯಾರಾಮ್ ಸಾನಿ ಕಂಡುಹಿಡಿದನು, ಪಾಯಿಂಟ್ಸ್. RD ಬೆನರ್ಜಿ ಮೆಹಂಜೋದ ನಗರವನ್ನು ಕಂಡುಹಿಡಿದ. ದೊಲುವೀರ್ನಲ್ಲಿ ಕ್ರೀಡಾಂಗಣ ಕಂಡುಬಂದ, ಪಾಯಿಂಟ್ಸ್ ನೀವು ಮಾಡ್ಕೋತಿ. ಈ ಪಾಯಿಂಟ್ಸ್ಗಳು ನಿನಗೆ ಗೊತ್ತಿದ್ದದ್ದು ಮಾಡ್ಕೊಳಂಗಿಲ್ಲ. ಯಾವುದು ಗೊತ್ತಿರೋದಿಲ್ಲ, ಯಾವುದು ಇಂಪಾರ್ಟೆಂಟ್ ಇರ್ತಲ್ಲ ಅದನ್ನು ಮಾಡ್ಕೋಬೇಕು. ಅದನ್ನು ಮಾಡ್ಕೊಂಡ ನಂತರ 3ನೇ ಸಲ ಪುಸ್ತಕ ಓದಬಾರ್ದು, ಟಿಪ್ಪಣಿ ನೋಡಿದ್ರೆ ಸಾಕದ ರಿವಿಷನ್. ನಿಮ್ದು ಇದು ಒಂದು ನೀನು ಮೆಹಂಜೋದರ್ ನೋಡಿದ್ರೆ ತಿಳ್ಕೊ, ಹರಪ್ಪ ನೆನಪು ಬರ್ತದ, ಲೋತಾಲ್ ನೆನಪು ಬರ್ತದ, ಒಂದು ಪಾಯಿಂಟ್ಸ್. ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಈಗ ನೋಡೋಣ. ನಿಮ್ಮ ತಲೆಯಾಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಅವ್ರು ನೆನಪು ಬರ್ತಾರೆ ಇಲ್ಲಿ ನೋಡ್ಕೊಳ್ಳಿ. ಸುಭಾಷ್ ಚಂದ್ರ ಬೋಸ್ ಬರ್ತಾ ಇಲ್ಲ ಎಲ್ಲರಿಗೆ? ಬಂದ್ರೆ ಸುಭಾಷ್ ಚಂದ್ರ ಬೋಸ್ ಒಂದು ಆ ರೀತಿ ಇರೋದು. ಈಗ ಇನ್ನೊಂದು ಹೆಸರು ಹೇಳ್ತೀನಿ, ಅವ್ರದ್ದು ನೆನಪು ಬರ್ತದೆ ಇಲ್ಲಿ ನೋಡ್ಕೊಳ್ಳಿ. ಮರ್ಲಿನ್ ಮನ್ರೋ. ಯಾರಿಗಾರು ಬತ್ತಾ? ಮರ್ಲಿನ್ ಮನ್ರೋ ನಿಮ್ಮ ತಲೆಯಾಗ ಹಾಕಿನ ಫೋಟೋ ಹಾಕಿಂದ ಏನಾರು ಬತ್ತಂತ ತಲೆಯಾಗ? ಏನಿಲ್ಲ. ಯಾಕಿಲ್ಲ ಅಂದ್ರೆ ತಲೆಯಾಗ ಓದಿಲ್ಲ, ನೋಡಿಲ್ಲ, ಎಲ್ಲಿ ಅದು ರಿಕಗ್ನೈಸ್ ಆಗೋದಿಲ್ಲ. ಹಂಗೆ ನಿನ್ನ ಪಾಯಿಂಟ್ಸ್ಗಳು ಒಂದು ಸಲರ ನಮ್ಮ ಮೆದುಳು ಅದು ನೋಡಿರ್ಬೇಕದು, ಅಂದರೆ ನೆನಪು ಬರ್ತದೆ. ಮರ್ಲಿನ್ ಮನ್ರೋ ಅಮೇರಿಕದ ಖ್ಯಾತ ಚಿತ್ರನಟಿ, ಒಂದು ಕಾಲಕ್ಕೆ ಇಡೀ ಅಮೇರಿಕವನ್ನ ಆಳದೊಳಕ್ಕೆ, ಭಾಳ ಪ್ರಸಿದ್ಧ ನಟಿ ಆಕೆ ಮರ್ಲಿನ್ ಮನ್ರೋ ಅಂತೇಳಿ, ಆ ಚಿತ್ರನಟಿ. ಯಾಕೆ ಆಕೆ ನೋಡಿದ್ರೆ ನೆನಪು ಬರ್ತದ. ಹಂಗೆ ನೀವು ಯಾವುದೇ ಹಿಸ್ಟ್ರಿ, ಎಕನಾಮಿಕ್ಸ್, ಜಾಗ್ರಫಿ, ವಿಜ್ಞಾನ ಒಂದು ಸಲರ ಅದನ್ನ ಪಾಯಿಂಟ್ಸ್ ನಮ್ಮ ತಲೆಯಾಗ ನೋಡಿದ್ರೆ ತಿಳ್ಕೊ, ಕಡೆಗೆ ಅದು ನೆನಪು ಬರ್ತದೆ. ಇದು ನೀವು ರಿವಿಷನ್ ಟಿಪ್ಪಣಿ ಮಾಡ್ಕೊಳ್ಳೋಂಥ ರೀತಿ. ಅಷ್ಟು ಟಿಪ್ಪಣಿ ಮಾಡ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಒಂದು ತಿಂಗಳು ಟೈಮ್ ತೋರಿ, ವರ್ಷಾನಟ್ಲೆ ಪದೇ ಓದೋಕ್ಕಿಂತ ಒಂದು ತಿಂಗಳು ಕುಳಿತ್ಕೊಂಡು ಟಿಪ್ಪಣಿ ಮಾಡ್ಕೊಳ್ಳೋದು ಏನೂ ತಪ್ಪಿಲ್ಲ. ಇಲ್ಲ ಕ್ಲಾಸ್ ನೋಟ್ಸ್ ಬರ್ಕೊಂಡಿದ್ರೆ ಓಕೆ, ಅದರಾಗಿ ಎಡಿಷನ್ ಏನಾರು ಇತ್ತಂದ್ರೆ ನಿಮ್ಗೆ ಪ್ಲಸ್ ಮಾಡಿಕೊಂಡು ಅಲ್ಲಿ ಬರ್ಕೋಬೇಕದ. ಆಮೇಲೆ ಬೇರೆಯವ್ರ ನೋಟ್ಸ್ ಓದಬೇಡ, ನಿಮ್ಮ ಸ್ವಂತ ಓದ್ರಿ ಇರ್ತ. ಜೆರಾಕ್ಸ್ ಮಾಡೋದು ಓದೋದು ಅದು ಮಾಡಬೇಡ್ರಿ, ಅದು ಅಷ್ಟೇ ನೆನಪು ಉಳಿಯೋದಿಲ್ಲ. ಮತ್ತೆ ಬಹಳ ಸ್ಟೇಟ್ಮೆಂಟ್ ಕ್ವಶನ್ಸ್ ಬರ್ತಿದೆ. ಸೊ ಈಗ 3 ಸ್ಟೇಟ್ಮೆಂಟ್ ಇದ್ರೆ ಒಂದು ಯಾವ್ದಾದ್ರು ಡೌಟ್ ಇದೆ ಅಂತ ಬಿಟ್ಟು ನೆಕ್ಸ್ಟ್ ಕ್ವಶನ್ ಹೋದ್ರೆ ನಾವು ರಿಟರ್ನ್ ಬಂದು ನೋಡಿದ್ರೆ ಟೈಮ್ ಆಗಿರುತ್ತೆ, ಅದನ್ನ ನೋಡಕ್ ಆಗುತ್ತೆ. ಯಾವ ತರ ಅಪ್ರೋಚ್ ಮಾಡಿದ್ರೆ ಒಟ್ಟಾರೆ ಟೈಮ್ ಮ್ಯಾನೇಜ್ಮೆಂಟ್ ರೀಸೆಂಟ್ ಕ್ವಶನ್ ಪೇಪರ್ ಎಲ್ಲ ಸ್ಟೇಟ್ಮೆಂಟ್ ಬೇಸ್ಡ್ ಬರ್ತಾ ಇದೆ. 1.5 hour ಟೈಮ್ ಶಾರ್ಟೇಜ್ ಅನಿಸ್ತಾ ಇದೆ. ಅಂದ್ರೆ ಈ ಡೌಟ್ ಇದ್ರೆ ಅದನ್ನ ಬಿಟ್ಟೇ ಬಿಡೋದು ಸರ್. ಇಲ್ಲ ಸೆಕೆಂಡ್ ರೌಂಡ್ ನೋಡೋಕೆ ಅದು ಆಗೋದಿಲ್ಲ, ಮೆಂಟಲ್ ಅಬಿಲಿಟಿ ಬಿಡಿಸೋಕೆ ಅದಕ್ಕೂ ಟೈಮ್ ಶಾರ್ಟೇಜ್ ಆಗುತ್ತೆ. ಯಾವ ತರ ಅಪ್ರೋಚ್ ಕೊಡಿ. ಕ್ವಶನ್ ಪೇಪರ್ ಪ್ಯಾಟರ್ನ್ ಏನ ಕ್ವಶನ್ ಅದು ಗೊಂದಲ ಯಾಕೆ ಆಗ್ತದ, ಬೇಗನೆ ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಯಾಕಾಗಲ್ಲ ಅಂದ್ರೆ ಆ ಸಬ್ಜೆಕ್ಟ್ ಪೂರ್ಣವಾಗಿ ನಾವು ನಾಲೆಜ್ ಇಲ್ಲದೇ ಇರ್ಬೋದು. ಪರಿಪೂರ್ಣವಾದಂಥ ನಾಲೆಜ್ ಎಲ್ಲೋ ಕೊರತೆ ಇರ್ತದೆ, ಅದನ್ನು ಗಮನಕ್ಕೆ ತೆಗೆದುಕೊಳ್ಳೋ. ಈಗ ಸದ್ಯ ನೇಪಾಳದ ಒಂದು ಘಟನೆ ಆಯಿತು ಮೊನ್ನೆ. ಆ ದೇಶದ ಪ್ರಧಾನಮಂತ್ರಿ ಯಾರಂತ ಹೇಳ್ತಾರೆ. ಓಕೆ, ಅವನು ಯಾವ ಪಕ್ಷಕ್ಕೆ ಸೇರಿದವರು ಅಂದ ಕೆಲವರು ಅಷ್ಟೇ ಉತ್ತರ ಕೊಡ್ತಾರೆ. ಆ ಪಕ್ಷ ಯಾರು ಸ್ಥಾಪನೆ ಮಾಡಿದ್ರು ಅಂದ್ರೆ ಮತ್ತೆ ಕಡಿಮೆ ಆಗ್ತೀರಿ. ನೀನು ಓದುವಾಗಲೇ KP ಓಲಿ ಅಂತ ಆ ಪಕ್ಷದ ಯಾರು, ಆ ಪಕ್ಷ ಸ್ಥಾಪಕ ಯಾರು, ಇದನ್ನು ಅಷ್ಟು ಸಮಗ್ರ ಸ್ಟಡಿ ಇತ್ತ ತಿಳ್ಕೊ, ಅಲ್ಲಿ ನಿನ್ಗೆ ಗೊಂದಲ ಆಗೋದಿಲ್ಲ. ನಾವೇನು ಮಾಡಿರ್ತೀವಿ,
ಇಂಪಾರ್ಟೆಂಟ್ ಭಾಳ ಅದರ ಅಧ್ಯಕ್ಷ ಯಾರದಾರ, ಪ್ರಧಾನಮಂತ್ರಿ ಯಾರ, ಇದ್ರ ಬಗ್ಗೆ ಕೇಳ್ತಾನಂತ ನೋಡಿರ್ತೀವಿ. ಅವನು ಹೋಗಿ CPI ನೇಪಾಳದ ಪಕ್ಷದ ಸ್ಥಾಪಕ ಯಾರಂತ ಕೇಳಿಬಿಡ್ತಾನೆ. ಬೇಸಿಕ್ ಇದೆ. ಅದಕ್ಕೆ ಒಂದನೇದು ಡೆಪ್ತ್ ಆಗಿ ಓದ್ರಿ ಓದಾಗೆ. ಎರಡನೇದು ಕ್ವಶನ್ ಪೇಪರ್ ಬಿಡಿಸುವಾಗ 3 ಭಾಗ ಮಾಡ್ಕೊಳ್ಳಿ, 3 ಹಂತದಲ್ಲಿ ಬಿಡಿಸಿ. ಒಂದನೇ ಹಂತದಾಗ ಅತ್ಯಂತ ಸರಳವಾಗಿದ್ದು ನಿನಗೆ ಗೊತ್ತಿರುವಂಥದ್ದು 100% ಕಾನ್ಫಿಡೆಂಟ್ ಇದ್ದು ನಾವು ಟಿಕ್ ಮಾಡ್ಕೋತವ್ರಿ. ಅವೊಂದು 30-40 ಇರ್ತಾವ, ಅವನು ಬಿಡಂಗಿಲ್ಲ. ಮೆಂಟಾಲಿಟಿ ಫಸ್ಟ್ ರೌಂಡೇ ನೋಡ್ತೀರಿ, ಇದು ದಿಕ್ಕುಗಳ ಬಗ್ಗೆ ಅದ, ಕೋಡಿಂಗ್ ಅದ, ಇದು ನನಗೆ ಭಾಳ ಅದ, ಇದು ಬರ್ತದೆ, ಇದು ಅದನ್ನು ಬಿಡಿಸಿ ಫಸ್ಟ್ ರೌಂಡಿಗೆ ಬಿಡ್ಲಕ್ಕೆ ಹೋಗಬೇಡಿ. ನಾವು ಏನು ಮಾಡ್ತೀವಿ, ಮೆಂಟಾಲಿಟಿ ಲಾಸ್ಟ್ ಬರೇ ತಲೆಯಾಗದ ಒಂದೇ ಮೆಂಟಾಲಿಟಿ ಲಾಸ್ಟಿಗೆ ಇಟ್ಟರಾಯ್ತು. ಕೆಲವೊಮ್ಮೆ ಏನಿರ್ತಾವ ಒಂದೇ ಸಲ ನೋಡಿದಾಗೆ ನಮ್ಗೆ ಅರ್ಥ ಆಗುವಂಥವು ಇರ್ತಾವಲ್ಲಿ, ಅವನ್ನ ಏನದಲ್ಲ ಅದನ್ನ ಒಂದು ರೌಂಡ್ ಮುಗಿಸಿಬಿಡಿ. ಆ ನಂತರ ಎರಡನೇ ರೌಂಡ್ನಾಗ ವಿವರಣಾತ್ಮಕ ಇದ್ದು, ಪ್ರತಿಪಾದನೆ ಮತ್ತು ಕಾರಣಗಳಿದ್ದು, ಹೇಳಿಕೆಗಳು ಎರಡೆರಡು ABC 2 ಸರಿ ಅಥವಾ ತಪ್ಪು ಅದಾವಲ್ಲ, ಇದನ್ನು ಎರಡನೇ ಹಂತಕ್ಕೆ ಇಟ್ಕೊಳ್ಳಿ. ಈ ರೀತಿ 1ನೇ ಹಂತ, 2ನೇ ಹಂತ, 3ನೇ ಹಂತದಾಗ ಏನದಲ್ಲ ನೆಗೆಟಿವ್ ಥಿಂಕಿಂಗ್ ಅಂದರೆ ಇವು ಯಾವೂ ಅಲ್ಲ, ಇದು ಇರಬೇಕು. ಅದು ಆನ್ಸರ್ ಗೊತ್ತಿಲ್ಲ ನಮ್ಗೆ, ಅದ ಇಲ್ಲ ಅನ್ನೋದು. ಬಟ್ 2 ಅಲ್ಲ ಅಥವಾ 3 ಅಲ್ಲ, 4ನೇದು ಅದು ಉತ್ತರ ಗೊತ್ತಿಲ್ಲ, ಇವು 3 ಅಲ್ಲ ಅಂದ್ರೆ ಇದು ಇರ್ಬೋದು. ಇದಕ್ಕೆ ನೆಗೆಟಿವ್ ಥಿಂಕಿಂಗ್ ಅಂತೀವಿ. ಇದು 3ನೇ ರೌಂಡ್ನಾಗ ಇಟ್ಟು ಈ ರೀತಿ. ಆಮೇಲೆ ಈಗ ಒಂದು ಮೆಂಟಾಲಿಟಿ ಇರ್ತದ, ಇದು ಬರೋದಿಲ್ಲ ಅನ್ನೋ ಗೊತ್ತಿರ್ತದ, ಅದನ್ನ ಟಚ್ ಮಾಡಕ್ಕೆ ಹೋಗ್ಬಾರ್ದು. ಅದೇ ಟೈಮ್ ಕೊಂದು ಬಿಡ್ತೀವಿ ನಾವು. ಒಮ್ಮೆ ಏನಂತ ಬಿಡಿಸ್ಲಕ್ಕೆ ಹೋಗ್ತೀವಿ, ಅರ್ಧ ಹೋಗಿರ್ತೀವಿ, ಆನ್ಸರ್ ಬರ್ದಲ್ಲ, ಮತ್ತೆ ಟೆನ್ಷನ್ ಆಯ್ತು, ಅದು ಉಳಿತದ ಇದು ಉಳಿತದ, ಹಿಂಗೆ ಹೋಗ್ಬಿಡ್ತೀವಿ. ಫಸ್ಟ್ ನೋಡಾಗಿ ಇದು ನಾನು ಬರ್ತದೋ ಇಲ್ಲ ಅಂದ್ರೆ ಬಿಟ್ಟು ಬಿಡಿ, ಅದನ್ನು ಬರ್ತಿತ್ತಂದ್ರೆ ಬಿಡಿಸ್ರಿ. ಇದು ಇಷ್ಟೇ ಟೈಮ್ದಾಗ ನೀವು ಬಿಡಿಸ್ಬೇಕು ಅಂತಂದ್ರೆ ಕನಿಷ್ಠ ಒಂದು 20 ಮಾರ್ಕ್ ಟೆಸ್ಟರ್ ಆ ರೀತಿ ಕ್ವಶನ್ ಬಿಡಿಸ್ಬೇಕು ನೀವು ಎಕ್ಸಾಮ್ಗೆ ಹೋಗೋ, ಅಂದಾಗೆ ನಿಮಗೆ ಅನುಭವ ಹೆಚ್ಚಾಗ್ತದೆ. ಮತ್ತು ಓದ್ಲಕ್ಕೆ ಕೂತಾಗ ಹೆಲ್ತ್ ಪ್ರಾಬ್ಲಮ್ ಏನದಲ್ಲ, ಸಾಮಾನ್ಯವಾಗಿ ಒಂದು ಎಸಿಡಿಟಿ ಅದ, ಒಂದು ಬೆನ್ನೋವು ಅದ, ಒಂದು ತಲೆನೋವು ಅದ, ಕೆಲವ್ರಿಗೆ ಮೂಲಾವಧಿ ಅದ. ಇವು ಕಾಮನ್ ನಮ್ಮ ಇದ್ದವರಿಗೆ ಸಾಮಾನ್ಯವಾಗಿರುವಂಥ ಅಂಶಗಳು. ಒಂದು ಸಿಂಪಲ್ಲಾಗಿ ಅದು ಅದಲ್ಲ, ನಿಮ್ಮ ಹೆಲ್ತ್ ಕರೆಕ್ಟಾಗಿರ್ಬೇಕಾಗಿತ್ತಂದ್ರೆ ನಾ ಹೇಳಿದ್ನಲ್ಲ, ಎಕ್ಸಸೈಸ್ ಫಸ್ಟ್ ರೂಢಿ ಮಾಡ್ಕೊಳ್ಳಿ. ಲೈಫ್ನಾಗ ನೀವು ಓದೋದು ಇನ್ನೂ ಒಂದು ಅರ್ಧ ತಾಸು ಕಡಿಮೆ ಮಾಡಿರಿ, ಒಟ್ಟು ವ್ಯಾಯಾಮ ಮಾಡೋದು ಕಲೀರಿ. ನೀವು ಸಾಯಂಕಾಲ ಆಗ್ತದೋ ಮುಂಜಾನೆ ಆಗ್ತದೋ ಗೊತ್ತಿಲ್ಲ, ನೀನು ವ್ಯಾಯಾಮ ಮಾಡ್ತಾ 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 ನಿನ್ನ ಡೈಜೆಷನ್ ಪವರ್ ಹೆಚ್ಚಾಗ್ತದೆ. ನಿನ್ನ ಡೈಜೆಷನ್ ಪವರ್ ಹೆಚ್ಚೈತಂದ್ರೆ ನಿನ್ನ ಎಸಿಡಿಟಿ ಕಡಿಮೆ ಆಗ್ತದೆ. ಎಸಿಡಿಟಿ ಆಲ ಕಾರಣ ಅಂದರೆ ನಮ್ಮ ಡೈಜೆಷನ್ ಪ್ರಾಬ್ಲಮ್ ಇರೋ ಕಣಕಾಯಿ ತಿಂದು ಜೀರ್ಣ ಆಗೋದಿಲ್ಲ. ಅದು ಹೊರಗಡೆ ನಮಗೇನಿರ್ತದೆ, ಡೇಕ್ರಿಕ್ ಬರ್ತದ, ಇಲ್ಲ ಎದೆ ಉರಿತದ, ಅಥವಾ ತಲೆನೋವು ಬೆಳಗ್ಗೆದ್ದುಗಳೇ ತಲೆನೋವು ಬರ್ಲಕ್ಕ ಕಾರಣನೇ ಎಸಿಡಿಟಿ. ಯಾರಿಗೆ ಬೆಳಗ್ಗೆದ್ದುಗಳಿಗೆ ತಲೆನೋವು ಇಲ್ಲಿ ನೋವು ಆಗ್ತದಲ್ಲ, ಅದು ಎಸಿಡಿಟಿಗೆ ಕಾರಣ ಆಗ್ತದೆ. ಆಮೇಲೆ ಅದೇ ಎಸಿಡಿಟಿ ಜಾಸ್ತಿ ಆದ್ರೆ ಬೆನ್ನೋವಿಗೂ ಕಾರಣ ಆಗ್ತದೆ. ಆ ನಿಟ್ಟಿನಲ್ಲಿ ನಿಮ್ಮ ಎಸಿಡಿಟಿ ಕಂಟ್ರೋಲ್ ಮಾಡ್ಕೊಂಡ್ರೆ ತಲೆನೋವು ಕಡಿಮೆ ಆಗ್ತದೆ. ಅದ್ರ ಜೊತೆಗೆ ನಿಮಗೆ ಭಾಳ ಮೂಲಾವಧಿ ಸಮಸ್ಯೆ, ಮಲಬದ್ಧತೆ ಸಮಸ್ಯೆ ಇತ್ತಂದ್ರೆ ಆದಷ್ಟು ತರಕಾರಿ ಉಪಯೋಗಿಸಿ ಊಟ ಮಾಡಾಗ ಹಣ್ಣುಗಳನ್ನು ಉಪಯೋಗಿಸಿರಿ. ಇನ್ನೂ ನಿಮಗೆ ಬಹಳ ಅವಕಾಶ ಇತ್ತಂದ್ರೆ ರೆಗ್ಯುಲರ್ ಒಂದು ದಿನ ನೀವು ಇಡೀ ದಿನ ಕೂತೋದವರು ಒಂದು ತೆಂಗಿನ ಹಾಲರ ಒಂದು ಜ್ಯೂಸರ ಕುಡಿದಕ್ಕಲ್ಲಿ. ಚಹಾ ಕುಡ್ಲಕ್ಕೆ ಹೋಗಬೇಡಿ, ಕಾಫಿ ಕುಡ್ಲಕ್ಕೆ ಹೋಗಬೇಡಿ. ನೀವು ತಾಸುಗಮ್ ಚಹಾ ಕಾಫಿ ಕುಡ್ದಂಗೆ ಅದು ಎಸಿಡಿಟಿ ಹೆಚ್ಚಾಕೋದು ನಿಮಗೆ ತೀರಾ ತ್ರಾಸ ಕೊಡ್ತದೆ. ನೀವು ತೆಂಗಿನಲ್ಲಿ ಕುಡಿದ್ರೆ ಎಸಿಡಿಟಿ ಕಡಿಮೆ ಆಗ್ತದೆ. ಜ್ಯೂಸ್ ಕುಡಿದ್ರೆ, ಸೇಬು ಜ್ಯೂಸ್ ಕುಡಿದ್ರೆ ಎಸಿಡಿಟಿ ಕಡಿಮೆ ಆಗ್ತದೆ.
ನಿಮಗೆ ಯಾರಿಗೆ ಎಸಿಡಿಟಿ ಬ್ಯಾಡಪ್ಪ ಆರಾಮಿರಬೇಕು ಅಂತಂದ್ರೆ ನೀವು ನಿಮ್ಮ ಫುಡ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ. ಪ್ರತಿದಿನ ಒಂದು ಜ್ಯೂಸ್ ಕುಡಿ, ಯಾವ್ದು ಒಂದು ಲಿಕ್ವಿಡ್ ಬೇಕಂತ ಹೇಳ್ತಾರೆ, ಮಜ್ಜಿಗೆ ಕುಡಿ ಬೇಡಲ್ಲ. ಆಮೇಲೆ ನೀರು ಜಾಸ್ತಿ ಕುಡಿದು ಕಲಿ. ಬೆಳಗ್ಗೆದ್ದುಗಳೇ ಒಂದು ಚರಿಗೆ ನೀರು ಕುಡೀರಿ, ಅಂದ್ರೆ 2 ಗ್ಲಾಸ್ ನೀರು ಕುಡೀರಿ. ಬೆಳಗ್ಗೆದ್ದುಗಳು ಚಹಾ ಕುಡ್ಲಕ್ಕೆ ಹೋಗ್ಬಾರ್ದು, 2 ಗ್ಲಾಸ್ ನೀರು ಕುಡಿದು ಅದು ಹೊಟ್ಟೆ ಸ್ವಚ್ಛ ಆಗಬೇಕು. ಆಮೇಲೆ ತಾಸಿಗೊಮ್ಮೆ ನೀವು ಇರ್ತೀವಲ್ಲ, ಬಾಯಾರಿ ಖಾಲಿ ಬೀಳಿ ಸ್ವಲ್ಪ ನೀರು ಕುಡಿದು ಕಲಿಬೇಕು. ಬಾಡಿ ಎಷ್ಟು ನೀರು ಕೊಡ್ತಾ ಇರ್ತೀವಲ್ಲ ಅಷ್ಟು ಆರೋಗ್ಯಕವಾಗಿ ಅದನ್ನು ಸ್ಪಂದನೆ ಮಾಡ್ತದೆ. ಅದ್ರ ಜೊತೆಗೆ ಫುಡ್ ನಿಮ್ಗೆ ಗೊತ್ತದ ಯಾವ್ದು ತಿನ್ನಬೇಕು ತಿನ್ನಬಾರ್ದು ಅನ್ನೋದು, ಅದು ನಿಮ್ಗೆ ಬಿಟ್ಟದ್ದು. ಇದು ಫಸ್ಟ್ ಎಕ್ಸಸೈಸ್ ಮಾಡೋದು ಕಲಿ. ಅದ್ಭುತವಾಗಿ ತಯಾರಾಗ್ತೀರಿ ಎಲ್ಲ ರೀತಿಯಿಂದ. ಮತ್ತೆ ಸಾಕ? ಹಾಂ, ಕರೆಂಟ್ ಅಫೇರ್ ಬಗ್ಗೆ ಈಗ ಮಾರ್ಕೆಟಲ್ಲಿ ನೋಡಿ ಸರ್, ಈಗ ಆಲ್ರೆಡಿ ನಾವು ನ್ಯೂಸ್ ಪೇಪರ್ ಓದ್ತೀವಿ, ಅದು ಬಿಟ್ಟರೆ ವೆರೈಟಿ ಆಫ್ ಮ್ಯಾಗ್ಝಿನ್ ಇದಾವೆ. ಅದು ಬಿಟ್ಟರೆ ಮತ್ತೆ ಟೆಲಿಗ್ರಾಮ್ ಚಾನಲಲ್ಲಿ ತುಂಬ ಕರೆಂಟ್ ಅಫೇರ್ಸ್ ನಿಮ್ಗೆ ಗೊತ್ತಿರ್ಬೋದು, ಫ್ಲಡ್ ಆಗ್ತದೆ. ಸೊ ವಿದ್ಯಾರ್ಥಿಗಳು ಯಾವ್ದನ್ನ ಅಬ್ಸರ್ವ್ ಮಾಡ್ಕೋಬೇಕು ಮಾಡೋದು ಅಂತ ಗೊತ್ತಾಗುತ್ತೆ ಸರ್, ಎಲ್ಲಾನು ಇಂಪಾರ್ಟೆಂಟ್ ಅನ್ಸ್ಬೋದು. ಸೊ ಅದನ್ನ ನಾವು ಯಾವ ಥರ ಕನ್ಸೈಸ್ ಮಾಡಿಕೊಂಡು ಎಕ್ಸಾಮಿಗೆ ಬರೋ ಥರ ಓದ್ಬೋದು. ಒಂದು ನನ್ನ ಪ್ರಶ್ನೆ ನಿಮಗೆಲ್ಲರಿಗೆ, ಇದೇ ಕರೆಂಟ್ ಅಫೇರ್ಸ್ ಸುದ್ದಿ ನಮ್ಮ ಎಕ್ಸಾಮ್ಗೆ ಬರ್ತದೆ ಅನ್ನೋದು ಹೆಂಗೆ ನೀವು ಐಡೆಂಟಿಫೈ ಮಾಡ್ತೀರಿ? ಸರ್ ಹೇಳಿಂದ ಗೊತ್ತಾಗ್ತದ? ಗುಡ್. ಅಲ್ಲ, ನಿಮ್ಮ ಸ್ವಂತ ಅನುಭವಕ್ಕೆ ಹೆಂಗೆ ಬರ್ತದ? ಹಾಂ, ಸಬ್ಜೆಕ್ಟ್ ರಿಲೇಟೆಡ್. ಗುಡ್. ಮತ್ತು ಏನ್ರಿ? ರಿಪೀಟೆಡ್ ಇಶ್ಯೂ. ಹ್ಞೂ, ಒಂದೇಳೆ ಸ್ವಂತ ಅನುಭವಕ್ಕೆ ಬರ್ಬೇಕಾದ ಕರೆಂಟ್ ಅಫೇರ್ಸ್ ಇದೇ ಎಕ್ಸಾಮ್ಗೆ ಬರ್ತದ ಅನ್ನೋದು ಬೇಕಾಗಿತ್ತಂದ್ರೆ ಅದು ವಿಶೇಷ ಅನಿಸಿರ್ಬೇಕದು. ಅದಕ್ಕೆ ಯುನಿಕ್ ಅಂತೀವಿ. ಆ ಸುದ್ದಿ ಯುನಿಕ್ ಆಗಿರಬೇಕು. ಅದು ರಾಜ್ಯ, ರಾಷ್ಟ್ರಮಟ್ಟ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮಹತ್ವದ್ದಾಗಿರ್ಬೇಕದು. ನಾವು ಮೊನ್ನೆ ಹಾಸನದಲ್ಲಿ ಅಪಘಾತ ಆಗಿ 9 ಜನ ದುರ್ಮರಣ ಆದರು. ಇದು ನಮ್ಮ ಕಾಂಪಿಟೇಷನ್ ಎಕ್ಸಾಮ್ ಬರ್ತದೋ ಬರೋದಿಲ್ಲ? ಯಾಕೆ ಬರೋದಿಲ್ಲ? ಯಾಕೆ ಬರಲ್ಲ ಅಂದರೆ ಈ ಘಟನೆ ಮೇಲಿನ ಮೇಲೆ ನಡೀತಿರ್ತದ. ಯಾವುದು ಮೇಲಿನ ಮೇಲೆ ರಿಪೀಟ್ ಆಗ್ತಿರ್ತದಲ್ಲ ಅದು ಬರೋದಿಲ್ಲ. ಸಿಂಪಲ್ ನಿಯಮ. ಒಂದ್ ವೇಳೆ ಅದೇ ಹಾಸನದಲ್ಲಿ ಅಪಘಾತ ಆಗಿ ರಾಜ್ಯದ ಮಂತ್ರಿ ಮರಣ ಹೊಂದಿದ್ರ ಬರ್ತಿತ್ತೋ ಇಲ್ಲ? ಯಾಕಂದ್ರೆ ಮಂತ್ರಿ ದಿನ ಸಾಯಿದಲ್ಲ. ಇಂಪಾರ್ಟೆಂಟ್ ಹೌದಲ್ಲ ಇದು. ಇದನ್ನು ಗುರ್ತು ಮಾಡ್ಕೊಳ್ಳೋದು. ನಿಮ್ಮ ಕಾಂಪಿಟಿಷನ್ ಓದುವಾಗ ಒಂದು ರಾಜಕೀಯ ರಿಲೇಟೆಡ್, ಆರ್ಥಿಕ, ಎಕನಾಮಿಕ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಹೆಲ್ತ್ ಇಶ್ಯೂ, ಕ್ರೀಡೆ, ಅವಾರ್ಡ, ಆಮೇಲೆ ವ್ಯಕ್ತಿ ವಿಶೇಷ, ರಾಜೀನಾಮೆ ಕೊಟ್ಟದ್ದು, ಹೊಸ ನೇಮಕಾತಿ ಆಗಿದ್ದು, ಏನೇನು ಅನ್ನೋದು ರೀಸೆಂಟ್ ನಿಮ್ಗೆ ಗೊತ್ತಿರ್ತದೆ. ಈಗ ಸರ್ ಕ್ರಿಯೇಟಿವ್ IAS ಅಕಾಡೆಮಿ ಅಂತ ತಿಳ್ಕೊ, ಅದ್ರ ಅಡಿಯಲ್ಲಿ ನನ್ನ ಬಿರಾದ ಸರ್ ಕರೆದು ಕ್ರಿಯೇಟಿವ್ ರತ್ನ ಪ್ರಶಸ್ತಿ ಕೊಟ್ಟರತ್ನ ಅಂತ ತಿಳ್ಕೊ. ಇದು ಎಕ್ಸಾಮ್ಗೆ ಬರ್ತದೇನ? ಇಂಥ ಸಂಘ ಸಂಸ್ಥೆಗಳು ಕೊಟ್ಟದ್ದು ಎಕ್ಸಾಮ್ಗೆ ಬರೋದಿಲ್ಲ. ರಾಜ್ಯ ಮಟ್ಟದ್ದು, ಕೇಂದ್ರ ಮಟ್ಟದ ಸಂಸ್ಥೆಗಳು, ಅಂತಾರಾಷ್ಟ್ರೀಯ ಮಟ್ಟದ ವಿಶೇಷ ಸಂಸ್ಥೆಗಳು ಪ್ರಶಸ್ತಿ ಅದನ್ನ ನಾವು ಗುರುತು ಮಾಡಬೇಕು. ದಿನ ನೋಡಿದ್ರು ಯಾರಿಗಾರು ಪ್ರಶಸ್ತಿ ಇದ್ದೇ ಇರ್ತಾವ. ವಿಶ್ವೇಶ್ವರತ್ನವರು ಎಷ್ಟು ಪ್ರಶಸ್ತಿಗಳು ಕೊಡ್ತಾರ, ಅವು ನೋಡಂಗಿಲ್ಲ. ಈ ರೀತಿ ರಿಕಗ್ನೈಸ್ಡ್ ಆಗಿರುವಂಥದ್ದು ಗುರ್ತು ಮಾಡ್ಕೋಬೇಕು. ಈ ಗುರ್ತು ಮಾಡಿಕೊಂಡು ನನ್ನ ಪ್ರಕಾರ IAS ಓದೋರು, KS ಮೇನ್ಸ್ ಓದೋರು 1 ತಾಸರ ಪೇಪರ್ ಓದಬೇಕು ದಿನ. KS IAS ಇಲ್ದವರು ಅರ್ಧ ತಾಸು ಕರೆಂಟ್ ಅಫೇರ್ಸಕ್ಕೆ 2 ತಾಸುಗಟ್ಟಲೆ ಪೇಪರ್ ತೊಗೊಂಡು ಕೊಡೋದು ಅಗತ್ಯ ಅಲ್ಲ. ಈ ಅರ್ಧ ತಾಸು ಅಂತಂದಾಗ ನಮಗದು ಇಂಪಾರ್ಟೆಂಟ್. ಈಗ ನಿನಗೆ PSI ಎಕ್ಸಾಮ್, ಇದು FD ಎಕ್ಸಾಮ್ ರೆಡಿ ಮಾಡ್ತಿರ್ತಿ, ನೀವು ಪ್ರಜಾವಾಣಿದು ಸಂಪಾದಕೀಯ ಅಂದ್ಕೊಂಡು ಓದೋದು ಅಗತ್ಯ ಇಲ್ಲ. ಆದರೆ ನೀನು ಅದೇ IAS ಎಕ್ಸಾಮ್ ಮಾಡ್ತೀವಿ, KS ಎಕ್ಸಾಮ್ ಸಂಪಾದಕೀಯ ಅಂದ್ಕೊಂಡು ಓದಲೇಬೇಕವ, ಸಂಪಾದಕ ಪುಟ ನೋಡಲೇಬೇಕವಾಗ.
ಯಾಕೆ ಇಂಪಾರ್ಟೆಂಟ್ ಆರ್ಟಿಕಲ್ ಇರ್ತಾವ ವಿಚಾರ. ಸಂಪಾದಿಕೆ ಪುಟ, ಸಂಪಾದಿಕೆ ಅಂಕಣ, ವಿಶೇಷ ಲೇಖನಗಳು, ಇಷ್ಟು ನೀವು ಫೋಕಸ್ ಮಾಡಿದ್ರೆ ಕರೆಂಟ್ ಅಫೇರ್ಸ್ ಕವರ್ ಆಗ್ತದೆ. ಆದರೆ ಇದನ್ನು ಈ ಕವರ್ ಆಗ್ಬೇಕಾದ್ರೆ 4-5 ವರ್ಷದಿಂದ ಸ್ಟಾಫ್ ಸೆಲೆಕ್ಷನ್ ಎಕ್ಸಾಮ್, RRB, ರೈಲ್ವೆ ಎಕ್ಸಾಮ, ನಮ್ಮ ಸ್ಟೇಟ್ ಗೌರ್ಮೆಂಟ ಏನೇನು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ ಅದನ್ನು ತಕ್ಕೊಂಡ್ಬಿಡಿ. ಇದೇ ಯಾಕೆ ಕ್ವಶನ್ ಕೇಳಿದೆ ಈ ತಿಂಗಳ ಈ ಎಕ್ಸಾಮ್ದ, ಇಷ್ಟು ಈ ಒಂದಿಷ್ಟು ಎಕ್ಸಾಮ್ ಬಗ್ಗೆ ಒಂದು 5-6 ತಿಂಗಳ ಹಿಂದೆ ನಡೆದು ಎಲ್ಲ ಎಕ್ಸಾಮ್ ಬಗ್ಗೆ ನೀವು ಅವಲೋಕನ ಮಾಡಿದ್ರೆ ತಿಳ್ಕೊ, ಇದು ಬರ್ತದೆ ಎಕ್ಸಾಮ್ಕ, ಇದು ಬರ್ದಲ್ಲ, ನಿನಗೇ ಪರ್ಫೆಕ್ಟ್ ಆಗಿಬಿಡ್ತು. ಕರೆಂಟ್ ಅಫೇರ್ಸು ಕೂಡ ಒಂದು ಸ್ಕಿಲ್, ಅದು ಕೂಡ ಅದು ಭಾಳ ದೊಡ್ಡದು ಅದು. ಮತ್ತು